ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೆಹಂದಿ ಕೋನನ್ನು ನಾವು ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲಿನೇ ರೆಡಿ ಮಾಡಿ, ಹಾಗೆ ಈ ಮೆಹಂದಿ ಚೆನ್ನಾಗಿ ಕಲರ್ ಬರೋಕ್ಕೆ ನಾವು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಮೆಹಂದಿನ ರೆಡಿ ಮಾಡ್ಬೋದು. ತುಂಬಾ ಕಲರ್ ಬರುತ್ತೆ ಇದನ್ನು ಮಾಡಿ ಕಲಿಸೋದ್ರಿಂದ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ನ ಒತ್ತಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಸಿಂಪಲ್ಲಾಗಿ ನಾವು ಈ ಮೆಹಂದಿ ಕಲರ್ ಬರೋದಕ್ಕೆ ಬನ್ನಿ ಇವಾಗ ಫಸ್ಟು ನಾವು ಈ ಅರಕನ್ನ ರೆಡಿ ಮಾಡೋಣ. ಫಸ್ಟು ನಾನು ಈ ಚಹಾ ಪಾತ್ರೆ ಇರುತ್ತಲ್ವ, ಆ ಚಹಾ ಪಾತ್ರೆಗೆ ಈ ಟೀ ಕುಡಿಯೋ ಲೋಟದಿಂದ ನಾನು 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಈ ಚಹಾ ಪುಡಿನ ಹಾಕಿದ್ದೀನಿ. ನೀವು ಯಾವ ಚಹಾ ಪುಡಿ ಕೂಡ ಹಾಕ್ಬೋದು. ಹಾಗೆ 1-2 ಲವಂಗನ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ. ಈ ಚಹಾ ಪುಡಿ ಫುಲ್ಲು ಕಲರ್ ಬಿಡಬೇಕು. ಆ ರೀತಿ 5ರಿಂದ 10 ನಿಮಿಷ ಒಳಗಡೆ ಈ ರೀತಿ ರೆಡಿ ಆಗುತ್ತೆ. ನೋಡಿ ಇವಾಗ ಕಲರು ಬಿಟ್ಕೊತಾ ಇದೆ ಚಹಾ ಪುಡಿ. ಇಷ್ಟು ಬಿಟ್ಕೊಂಡ್ರೆ ಸಾಕು. ಬನ್ನಿ ಇವಾಗ ಗ್ಯಾಸ್ ಒಲೆನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಈ ಚಹಾ ಕಪ್ಪಿಂದ ನಮಗೆ ಅರ್ಧದಷ್ಟು ಅಥವಾ 3/4 ಕಪ್ಪಷ್ಟು ನೀರು ಬಂದರೆ ಸಾಕು. ಬನ್ನಿ ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊಳ್ಳೋಣ. ಇದನ್ನು ನಾವೇನು ಕಪ್ಪಿಂದ ನೀರು ಹಾಕ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಇದನ್ನು ಸೋಯಿಸ್ಕೊತಾ ಇದ್ದೀನಿ. ನೋಡಿ ಅರ್ಧದಷ್ಟು ರೆಡಿ ಆಗಿದೆ. ಇದನ್ನು ಫುಲ್ ತಣ್ಣಗಾಗೋಕ್ಕೆ ನಾನು ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಇದು ತಣ್ಣಗಾಗಿದೆ. ಸ್ವಲ್ಪ ಉಗುರು ಬೆಚ್ಚಷ್ಟು ಬಿಸಿದ್ರೆ ಸಾಕು. ಬನ್ನಿ ನಾನು ಇಲ್ಲಿ 4 ಸ್ಪೂನಷ್ಟು ಈ ಹೀನಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ನೀವು ಈ ಅಂಗಡಿಯಲ್ಲಿ ಈ ಮೆಹಂದಿ ಪೌಡರ್ ಸಿಗುತ್ತೆ, ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಈ ಮೆಹಂದಿ ಪೌಡರು. ನಾನು 3ರಿಂದ 4 ನಾನು ಈ ಮೆಹಂದಿ ಕೋನ್ನ ರೆಡಿ ಮಾಡ್ತಾಯಿದ್ದೀನಿ. ನಾನು 1 ಸ್ಪೂನಷ್ಟು ನಾನು ಸಕ್ಕರೆನ ಹಾಕಿ ಆ ಅರಕನಿಂದ ಈ ಚಹಾ ಪುಡಿ ನೀರು ಅಂತಾರಲ್ವ, ಅದರಿಂದ ನಾನು ಸ್ವಲ್ಪವಾಗಿ ನಾನು ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಗಂಟೆಗಳಾಗ್ಬಿಡ್ತವೆ, ನಾವು ಡಿಸೈನ್ ಮಾಡೋಕ್ಕೆ ಬರೋಲ್ಲ ಅಂತ. ಸ್ವಲ್ಪ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಇನ್ನೂ ಚೆನ್ನಾಗೆ ತುಂಬಾ ಸ್ಮೂತಾಗಿ ಪೇಸ್ಟ್ ರೆಡಿ ಆಗುತ್ತೆ. ನಾನು ಸ್ವಲ್ಪನೇ ಈ ಚಹಾ ಪುಡಿ ನೀರನ್ನು ಹಾಕಿ ಅರಕಂತೀವಲ್ಲ ಅದನ್ನು ಹಾಕಿ ನಾನು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ತುಂಬಾ ಕಲರ್ ಬರುತ್ತೆ. ಹಾಗೆ ನೀವು ಆರಾಮಾಗಿ ಮನೆಯಲ್ಲೇ ಇದ್ದು ಯಾರಿಗೆ ಬೇಕೋ ಅವರಿಗೆ ಈ ಕೋನನ್ನು ರೆಡಿ ಮಾಡಿ ಕೂಡ ಕೊಡ್ಬೋದು. 10ರಿಂದ 15 ರೂಪಾಯಿವರೆಗೂ ಒಂದು ಕೋನ್ಗೆ ಇಲ್ಲಿ ಬೆಲೆ ಇದೆ. ಒಂದು ಕೋನನ್ನು ಆರಾಮಾಗಿ 10ರಿಂದ 15 ರೂಪಾಯಿಗೆ ಕೊಟ್ಟು ಕೂಡ ತಗೊಂಡು ಹೋಗ್ತಾರೆ. ನಾವಿಲ್ಲಿ 12 ರೂಪಾಯಿಗೆ ಒಂದು ಕೋನ್ನ ಮಾರ್ತಾಯಿದ್ದೀವಿ. ಹಾಗೆ ನಿಮ್ಮಲ್ಲಿ ಯಾವ ರೀತಿ ಕೋನು ಎಷ್ಟಕ್ಕೆ ಸಿಗುತ್ತೆ ಅಂತ ಹೇಳಿ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಪೂರ್ತಿಯಾಗಿ ಚೆನ್ನಾಗಿ ಒಂದು ಕೂಡ ಗಂಟುಗಳಿಲ್ಲದೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. 5ರಿಂದ 10 ನಿಮಿಷ ಇಷ್ಟೇ. ನೋಡಿ ಸಿಂಪಲ್ಲಾಗಿ ನಾವು ಈ ರೀತಿ ರೆಡಿ ಮಾಡ್ಬೋದು. ಹಾಗೆ ಇದನ್ನು ನಾನು 1ರಿಂದ 2 ತಾಸು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ, ಇದರ ಕಲರ್ ಚೇಂಜ್ ಆಗುವವರೆಗೂ. ನೋಡಿ ಇವಾಗ 2 ತಾಸು ಆಗಿದೆ, ಯಾವ ರೀತಿ ಬಣ್ಣ ಬಿಟ್ಕೊಂಡಿದೆ ಅಂತ ನೋಡಿ. ಯಾವ ಥರ ರೆಡ್ ಕಲರಾಗಿ ಬಣ್ಣ ಬಿಟ್ಕೊಂಡಿದೆ. ಈ ರೀತಿ ಆದರೆ ಸಾಕು. ನೀವು ಬೇಕಾದರೆ ಫುಲ್ ನೈಟ್ ಕೂಡ ಇಡ್ಬೋದು. ಇದನ್ನು ಇಟ್ಟು ಇನ್ನೂ ಚೆನ್ನಾಗೆ. ಬನ್ನಿ ಇದನ್ನು ಈ ಪೈಪಿಂಗ್ ಬ್ಯಾಗ್ ಸಿಗುತ್ತೆ ಅಲ್ವಾ, ಯಾವ ಕೂಡ ನೀವು ಈ ರೀತಿ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಹಾಲಿನ ಪ್ಯಾಕೆಟ್ ಅಥವಾ ಈ ಆಯಿಲಿನ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಈ ಎಲ್ಲ ಮೆಹಂದಿ ಪೇಸ್ಟ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿನೇ ಆರಾಮಾಗಿ ಈ ರೀತಿ ಯಾರಿಗೆ ಬೇಕೋ ಅವರಿಗೆ ಈ ರೀತಿ ಮೆಹಂದಿ ಕೋನ್ ಕೂಡ ಮಾಡಿ ಕೊಡ್ಬೋದು. ಹಬ್ಬ ದಿನಗಳಲ್ಲಿ, ಮದುವೆ ಸಮಾರಂಭದಲ್ಲಿ ಬಹಳಷ್ಟು ಜನ ತಗೊಂಡು ಹೋಗ್ತಾರೆ. ಆದಷ್ಟು ಈ ಮೆಹಂದಿನ ಪೌಡರ್ನ ಆದಷ್ಟು ಒಳ್ಳೆ ಬ್ರ್ಯಾಂಡ್ ಮೆಹಂದಿ ಪೌಡರ್ನ ಯೂಸ್ ಮಾಡಿ. ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿದ್ದೀನಿ. ಆಗಲೇ ಇದು ಕಲರ್ ಬರ್ತಾ ಇದೆ ಕೈಗೆ. ನ್ಯಾಚುರಲ್ಲಾಗಿ ನಾವು ಮೆಹಂದಿನ ರೆಡಿ ಮಾಡ್ಕೋಬೋದು.
ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀಯಾಗಿ. ಬನ್ನಿ ಇವಾಗ ಮೆಹಂದಿ ಕೋನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಬಟ್ಟೆ ಕವರ್ ಇರುತ್ತೆ ಅಲ್ವಾ, ಒಂದು ಸ್ವಲ್ಪ ಇದು ಹರಡಾಗಿರುತ್ತೆ ಅಂಥ ಬಟ್ಟೆ ಕವರ್ನ ತಗೊಳ್ಳಿ. ಆ ಬಟ್ಟೆ ಕವರು ಸ್ವಲ್ಪ ಈ ರೀತಿ ಇರಬೇಕು. ಈ ಬಟ್ಟೆ ತಗೊಳ್ಳುವಾಗ ಈ ರೀತಿ ಕವರ್ ಅಂತೂ ಬಂದೇ ಬರುತ್ತೆ. ಸ್ಮೂತ್ ಇರಬಾರ್ದು ಕವರು, ಈ ರೀತಿ ಬಂದರೆ ಸಾಕು. ಇದನ್ನು ನಾನು ಆಯತಾಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೇನೆ. ನನ್ನ ಪ್ರಕಾರ ಒಂದು 4.5 ಇಂಚು ಅಗಲ ಹಾಗೆ 6.5 ಇಂಚು ಉದ್ದ ಇದ್ದರೆ ಸಾಕು. ಆಯತಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಾನು ಈ ರೀತಿ 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಸೈಜ್ ಆಗುತ್ತೆ ಅಂತ. ನಾನು ಒಂದು ದೊಡ್ಡ ಸೈಜ್ ಹಾಗೆ ಒಂದು ಮೀಡಿಯಮ್ ಸೈಜ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಡ್ಲಲ್ಲಿ ನೀವು ಈ ಗುಂಡು ಪಿನ್ನು ಅಥವಾ ಈ ಸೇಫ್ಟಿ ಪಿನ್ ಕೂಡ ಇಟ್ಟು ಈ ರೀತಿ ಆಯತಾಕಾರ ಇರುತ್ತಲ್ವ ಅಲ್ಲಿಂದ ಮಡ್ಚ್ಕೊತ ಬಂದರೆ ಈ ರೀತಿ ಚೂಪಾಗಿ ನೀವು ಈ ರೀತಿ ಕೊಟ್ಕೊತ ಪಟ್ಟಣ ಥರ ಕಟ್ತಾ ಹೋಗಬೇಕು. ಈ ಅಂಗಡಿಯಲ್ಲಿ ಪಟ್ಟಣ ಕಟ್ತಾ ಅಲ್ವಾ ಆ ರೀತಿ ಈ ರೀತಿ ಕಟ್ಕೊತ ಹೋದರೆ ಈ ರೀತಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಪ್ಲಾಸ್ಟರ್ನ ಹಾಕ್ಕೊಳ್ಳಿ. ಪ್ಲಾಸ್ಟರ್ನ ಹಾಕ್ಕೊಂಡು ಅದರ ಎಂಡ್ ಮಾಡುವಾಗ ಆ ಪ್ಲಾಸ್ಟರ್ನ ಜೊತೆಗೆ ಈ ರೀತಿ ಸುತ್ತಿದರೆ ಗಟ್ಟಿಯಾಗಿ ಕೂರುತ್ತೆ. ಒಮ್ಮೆ ಈ ರೀತಿ ನೀವು ಮಡಿಸ್ತಾ ಇದ್ದರೆ ನಿಮಗೆ ಬೇಗನೆ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಕಲರು ಹಾಗೆ ಯಾವ ರೀತಿ ಬರುತ್ತೆ ಅಂತ. ಆವಾಗ ನೀವೇ ಹೊರಗಡೆ ನೀವು 12 ರಿಂದ 15 ರೂಪಾಯಿವರೆಗೂ ಕೂಡ ಇದನ್ನು ಕೊಡ್ಬೋದು. ಆ ರೀತಿ ಬರುತ್ತೆ ಕಲರು. ಮನೆಯಲ್ಲಿ ನಾವು ಈ ರೀತಿ ಕೋನ್ ಕೂಡ ರೆಡಿ ಮಾಡ್ಕೋಬೋದು. ನಾನು ಇದೇ ರೀತಿ 1-2 ಕೋನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಎಲ್ಲಿ ಸ್ವಲ್ಪ ಉಸ್ತಾ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಈ ರೀತಿ ಪ್ಲಾಸ್ಟರ್ನ ಸುತ್ತಬಿಟ್ರೆ ಆಯಿತು. ನೋಡಿ ಈ ರೀತಿ ಕೋನು ರೆಡಿ ಆಗಿದೆ. ನಾನಿದಕ್ಕೆ ಇವಾಗ ಮೆಹಂದಿನ ತುಂಬ್ತಾ ಇದ್ದೀನಿ ಇದರೊಳಗಡೆ. ಇದರಿಂದ ತುಂಬೋದೇನಪ್ಪ ಅಂತಂದರೆ ಸ್ಪೂನಿಂದ ನಾವು ಹಾಕಿದರೆ ಮೆಹಂದಿ ತುಂಬಾ ಚೆಲ್ಲೋಗಿಬಿಡುತ್ತೆ ಆ ಕಡೆ ಈ ಕಡೆ. ಈ ರೀತಿ ನಾವು ಯೂಸ್ ಮಾಡಿ ಕವರ್ಗಳಿಗೆ ಹಾಕಿ ಈ ರೀತಿ ತುಂಬಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಕೊನೆಯವರೆಗೂ ಈ ರೀತಿ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಈ ರೀತಿ ಯಾವ ರೀತಿ ಕೂಡ ನೀವು ಈ ರೀತಿ ಮಡಿಸ್ಬೋದು. ತುಂಬಾ ಟೈಟಾಗಿ ಈ ರೀತಿ ಮಡಚಿ ಅದರ ಮೇಲೆ ಕೂಡ ಪ್ಲಾಸ್ಟರ್ ಹಾಕಿ ಚೆನ್ನಾಗಿ ಮಡಚಿದ್ರೆ ಆಯಿತು. ಎಲ್ಲೂ ಕೂಡ ಮೆಹಂದಿ ಚೆಲ್ಲಿ ವೇಸ್ಟ್ ಆಗೋದಿಲ್ಲ. ಈ ರೀತಿ ಎಣ್ಣೆ ನೀವು ಕೊನೆ ಮಾಡಿದರೆ ಆಯಿತು ಮೆಹಂದಿ ಕೋನ್ನ. ನಿಮಗೆ ಎಲ್ಲಿ ಸ್ವಲ್ಪ ಲೂಸ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ ಚೆನ್ನಾಗಿ ಈ ರೀತಿ ಮಡಚಿ ಪ್ಲಾಸ್ಟರ್ನ ಹಾಕಿ ಒಂದೆರಡು ಪ್ಲಾಸ್ಟರ್ ಹಾಕಿದರೆ ಆಯಿತು. ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಹಾಗೆ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಫ್ರೀಯಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಬೆಲ್ ಐಕಾನ್ನ ಆನ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೋಡಿ ಯಾವ ರೀತಿ ಕೋನ್ ರೆಡಿ ಆಗಿದೆ ಅಂತ. ಇದನ್ನು ಕೂಡ ನಾನು ಈ ರೀತಿ ತುಂಬ್ಕೊತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಚೆನ್ನಾಗಿ ತುಂಬಿದರೆ ತುಂಬಾ ಚೆನ್ನಾಗಿ ಕೋನ್ ರೆಡಿ ಆಗುತ್ತೆ. ನಾನು ಇದೇ ರೀತಿ 2 ಕೋನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನಿಮಗೆ ಈ ಕೋನ್ ರೆಡಿ ಮಾಡೋಕ್ಕೆ ಬರಲ್ಲಪ್ಪ ಅಂತಂದರೆ ನಾನು ಇನ್ನೊಂದು ಐಡಿಯಾ ಕೂಡ ಕೊಡ್ತೀನಿ ನಿಮಗೆ. ಅದು ಕೂಡ ನೀವು ಸಿಂಪಲ್ಲಾಗಿ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದನ್ನು ಕೂಡ ನಾನು ಈ ರೀತಿ ಎಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ತಾನೆ ಕೈಗಳು ಕೆಂಪಗಾದು ಆ ರೀತಿ ಕಲರ್ ಬರ್ತಾ ಇದೆ ಮೆಹಂದಿದು. ನ್ಯಾಚುರಲ್ ಆಗಿ ಕೂಡ ನಾವು ಮನೆಯಲ್ಲಿ ಈ ರೀತಿ ರೆಡಿ ಮಾಡ್ಕೋಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ಈ ಹಬ್ಬ ಸಮಾರಂಭದಲ್ಲಿ ಅಂತೂ ಮೆಹಂದಿ ಕೋನ್ ಅಂತೂ ನೀವು ಒಮ್ಮೆ ರೆಡಿ ಮಾಡಿಕೊಟ್ರೆ ಆರ್ಡರ್ ಕೂಡ ಬರ್ತಾನೆ ಇರ್ತವೆ. ನೋಡಿ ಯಾವ ರೀತಿ ಸಣ್ಣದಾಗಿ ಲೈನ್ ಬರ್ತಾ ಇದೆ ಅಂತ.
ಈ ಹೊರಗಡೆ ತಗೋ ಕೋನ್ಗಿಂತ ಸಣ್ಣದಾಗಿ ಬರ್ತಾ ಇದೆ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಕೂಡ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ, ಇವಾಗ ನಿಮಗೆ ಈ ಕೋನ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಿದೆಯಪ್ಪ ಅಂತ ಅಂದರೆ ಮನೆಯಲ್ಲಿ ಈ ರೀತಿ ನೋಡಿ, ಇನ್ನೂ ಇಷ್ಟು ಮೆಹಂದಿ ಉಳಿದಿದೆ. ನಾನು ಇನ್ನೊಂದು ಐಡಿಯಾ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಮನೆಯಲ್ಲಿ ಈ ರೀತಿ ಖಾಲಿ ಆಗಿರುವ ಕೋನ್ಗಳು ಇರುತ್ತೆ ಅಲ್ವಾ, ಅದನ್ನು ಈ ಮೇಲೆ ಪ್ಲಾಸ್ಟರ್ ಹಾಕಿರ್ತಾರಲ್ವ ಅದನ್ನು ಕೂಡ ನೀವು ಈ ರೀತಿ ಮೇಲಿನ ಪ್ಲಾಸ್ಟರ್ ಹಚ್ಚೆ ಬಿಚ್ಚಿ ಅದರಲ್ಲಿರುವ ಮೆಹಂದಿನ ಚೆನ್ನಾಗಿ ತೆಗೆದು ಈ ರೀತಿ ನೀವು ಮೆಹಂದಿ ಕೂಡ ತುಂಬೋದು. ಮನೆಯಲ್ಲಿರುವ ಖಾಲಿಯಾಗಿರುವ ಈ ಕೋನ್ಗಳ ನಾವು ಮತ್ತೆ ಯೂಸ್ ಮಾಡ್ಬೋದು. ಈ ರೀತಿ ತುಂಬಿ ಇದನ್ನು ಮೇಲ್ಗಡೆ ಈ ರೀತಿ ಮಡಚಿ ಪ್ಲಾಸ್ಟರ್ ಕೂಡ ಹಾಕಿದರೆ ಕೋನ್ ರೆಡಿ ಆಗುತ್ತೆ. ಹಾಗೆ ನಿಮ್ಗೆ ಹೇಗೆ ಈ ಐಡಿಯಾ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ. ನೋಡಿ, ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಹಾಗೆ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.